ಸಾಕಾಗೈತೇನು ರೀ. ನಮ್ಮನೆಯವರು ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದಿದ್ದಾರೆ ಅನ್ಸುತ್ತೆ. 5 ಗಂಟೆಗೆ ಪೇಪರ್ ಓದೋಕೆ ಹೋದಾರು, 6 ಗಂಟೆಗೆ ಬಂದಿದ್ದಾರೆ. 1 ಗಂಟೆ ಟೈಮ್ ಹೊರಗಡೆ ಕಳೆದು. ನಾನು 6 ಗಂಟೆ ಆಯಿತಾ, ಯಾಕೆ ಇವ್ರು ಬಂದಿಲ್ಲ ಅಂತ ಎದ್ದು ಬರ್ತೀನಿ, ಕಸ ಹೊಡಿತಾ ಇದ್ದಾರೆ. ಎಷ್ಟು ಹೊಡೆದ್ರಾ? ರಾತ್ರಿ ಮಳೆ ಅಂದರೆ ರಾತ್ರಿ ಅಲ್ಲ, ಸಂಜೆ 6-6:30 ಅಷ್ಟೊತ್ತಿಗೆ ಮಳೆ ಅಂದರೆ ಅಷ್ಟು ಮಳೆ ಬಂತು. ಆಮೇಲೆ ಇದು ಗುಡುಗು ಸಿಡ್ಲು ಅಂದರೆ ಈ ಕಡೆ ನಮ್ಗೆ ಇಲ್ಲಿ ಇರಲಿಲ್ಲ, ಗುಡುಗಿತ್ತು ಅಷ್ಟೇ, ಸಿಡ್ಲೆಲ್ಲ ಇರಲಿಲ್ಲ. ಮಿಂಚೋದು ಅಂತಾರೆ ಗೊತ್ತಾ, ಕೋಲ್ ಮಿಂಚು ಅಂತ. ಯಾವಾಗಲೂ ಕೋಲ್ ಮಿಂಚನ ಹಿಂಗೆ ಉದ್ದುದ್ದ ನೋಡ್ತಾ ಇದ್ವಿ. ಇವತ್ತು ಒಂಥರ ಆಕಾಶದ ಮೇಲೇ ಕೋಲ್ ಮಿಂಚು. ನಾನು ಆ ಥರ ಮಿಂಚು ನಾನು ನೋಡಿದ್ದಿದೆ ಫಸ್ಟ್ ಟೈಮು. ಈ ಸುಮಾರು ಹೊತ್ತು ನಾವು ಇಲ್ಲೇ ಕುತ್ಕೊಂಡಿದ್ವಿ, ಮಳೆ ಬರ್ತಾಯಿತ್ತು, ದೂರ ಗುಡುಕ್ತಾ ಇತ್ತು, ಹಾಗಾಗಿ ಇಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ. ಆಮೇಲೆ ಹೆದರಿ ನಾವು ಕೂಡ ಹಾಗೆ ಒಳಗೆ ಹೋದ್ವಿ. ತುಂಬ ಗಾಳಿ ಇತ್ತು. ಹಾಂ, ಎಂಥದಕ್ಕೆ ಹೇಳ್ರಿ? ಪೈಪ್ ಎಂಥದಕ್ಕೆ? ಪೈಪ್ ಎಂತಕ್ಕೆ? ಅದು ನಾವು ಏನಾಗಿದೆ ಅಂದರೆ ಕಲ್ಲು ಹಾಕ್ಸಿದ್ದೀವಲ್ಲ, ಒಂದೇ ಕಡೆ ಮಾತ್ರ ನೀರು ಹೋಗಕ್ಕೆ ಮಾಡಿದ್ದೀವಿ. ಅದು ಆ ಕಡೆನೂ ಮಾಡಬೇಕಾಗಿತ್ತು, ಇಲ್ಲೂ ಒಂದು ಮಾಡಿಸ್ಬೇಕ್ರಿ. ಹಾಂ, ಒಂದು ಕಡೆ ಮಾಡಿಸಿದ್ದೀವಿ ಅಷ್ಟೇ. ಅದು ನಾನು ಬಟ್ಟೆ ವಾಶ್ ಮಾಡ್ತೀನಲ್ಲ, ಅದ್ರ ಪಕ್ಕ ನೀರು ನಿಲ್ಲುತ್ತೆ, ಅಲ್ಲಿ ಒಂದು ಹೋಲ್ ಮಾಡಿಸ್ಬೇಕಿತ್ತು. ನಾನು ಅದನ್ನು ಸುಮಾರು ದಿನದಿಂದ ಹೇಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ. ಅವರಲ್ಲಿ ಎದುರುಗಡೆ ಮನೆ ಕಟ್ತಾ ಇದ್ರಲ್ಲ, ಅವ್ರ ಹತ್ರ ಯಾರು ಕರ್ಕೊಬಂದು ಹೋಲ್ ಮಾಡಿಸಿ ಅಂತ. ಅದು ನೀರು ನಿಂತಿತ್ತು ಅನಿಸುತ್ತೆ, ನಿಂತಿದೆ ಈಗಲೂ. ಅದೇನಾಗಿದೆ ಅಂದರೆ ಎಲ್ಲ ನಾವು ಆ ಕಡೆ ಸೈಡಿಗೆಲ್ಲ ಅದೇನೋ ಪುಡಿ ಹಾಕ್ತಾರಲ್ಲ, ಅದನ್ನು ತೆಗ್ದಿರಲಿಲ್ಲ, ಅದಾಗೆ ಹೋಗಲಿ ಅಂತೇಳಿ ಅದೆಲ್ಲ ಬಂದು ಅಲ್ಲೇ ನಿಂತಿದೆ. ಬನ್ನಿ, ಏನು ನೀವೇ ಹೊಡೆದು ಕೊನೀಗ ಫುಲ್ ಹೊಡೆದ್ಬಿಟ್ರೆ? ಇಲ್ಲಪ್ಪ, ಅದು ಕಲ್ಲು ಸೈಡಿಂದ ಅಷ್ಟೇ, ಅದನ್ನು ತಕ್ಕೊಳ್ಳೋಣ. ಅದು ಹೋದ್ರೆ ಬೇರೆ ಕಲ್ಲು ತಂದು ಇದಕ್ಕೂ ಬರ್ತದೆ, ಅರ್ಧ ಕಟ್ ಮಾಡಿ ಕ್ಲೀನಾಗಿ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್ 80 ರೂಪೀಸ್. 80 ರೂಪೀಸ್ ಎಕ್ಸ್ಪೆರಿಮೆಂಟಾ? ಒಂದು ಕಲ್ಲು ಅದು 80 ರೂಪೀಸ್. ಹಾಗಾದರೆ ಬೇರೆ ಎಂಥರ ಮಾಡ್ಕೊಳ್ಸಿ ನನಗೆ. ದಿವಾನ ಎಲ್ಲ ಕ್ಲೀನಾಗಿ ಹೋಗೈತೆ ಮನೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನನಗೆ ಇತ್ತಿತ್ತಲಾಗೆ ಒಂದು ಸ್ವಲ್ಪ ದಿನದಿಂದ ಅನ್ನಿಸ್ತಾ ಇತ್ತು, ನಾವು ಈ ಸಲ ಎಲ್ಲೂ ಹೋಗಲೇ ಇಲ್ಲಲ್ಲ. ನಾನು ಹೇಳಿದೆ ನಮ್ಮನೆಯವರಿಗೆ, ಒಂದು 2 ಡೇಸ್ ಆದರೂ ಎಲ್ಲಾದರೂ ಹೋಗಿ ಆರಾಮಾಗಿದ್ದು ಬರೋಣ ಅಂತ ಹೇಳಿ. ನಮ್ಮನೆಯವರು ತೋಟದಲ್ಲಿ ಕೆಲಸ ಹಚ್ಕೊಂಡಿದ್ದಾರೆ, ತೋಟಕ್ಕೆ ಕಳೆನಾಶಕ ಹೊಡಿತಾ ಇದ್ದಾರೆ. ಹಾಗಾಗಿ ಅವರು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಇದ್ದರು. ನಾನು ಅಂದೆ, ಅಟ್ಲೀಸ್ಟ್ ಮನೇಲಾದರೂ ಆರಾಮಾಗಿ ಒಂದಿನ 8 ಗಂಟೆ ಇಲ್ಲ 9 ಗಂಟೆಗೆ ಹೇಳೋಣ, ಅಷ್ಟೊತ್ತಿಗೆ ಅಲ್ದಿದ್ರು ಸ್ವಲ್ಪ ಲೇಟಾದರೂ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನನಗೂ ಒಂಥರ ಅದೇ ಕೆಲಸ ಮಾಡಿ ಬೇಜಾರಾಗಿರೋದಕ್ಕೆ ನನಗೂ 1-2 ದಿನ ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವ್ರಿಗೆ ಅದನ್ನು ಈಗ ಒಂದು 3-4 ದಿನದಿಂದ ಹೇಳ್ತಾ ಇದ್ದೀನಿ ಕೂಡ. ನಾನು ಹೇಳಿದಾಗಿಂದ ನಮ್ಮನೆಯವರು ಇನ್ನೂ ಜಾಸ್ತಿ ಬೇಗ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವತ್ತು ಹಾಗೇ ಅವ್ರಿಗೆ ಅದೊಂದು 25-30 ವರ್ಷದಿಂದ 4 ಗಂಟೆಗೆ ಎದ್ದು ಅಭ್ಯಾಸ. ಹಾಗಾಗಿ 4 ಗಂಟೆಗೆ ಕರೆಕ್ಟಾಗಿ ಹೇಳ್ತಾರೆ. ನನ್ನನ್ನೇ ಪಾಪ ಅವ್ರು ಹೇಳು ಅಂತ ಹೇಳಲ್ಲ, ಹೇಳ್ತಾರೆ, ನೀನು ಮಲಗು, ನಾನು ಊರಿಗೆ ಹೋಗ್ತೀನಿ ಆರಾಮಾಗಿ ಅಂತ ಹೇಳ್ತಾರೆ. ಆದರೆ ಅವ್ರು ಎದ್ದ ಮೇಲೆ ನನಗೆ ಮಲಗೋಕ್ಕೆ ಆಗಲ್ಲ. ಹಾಗಾಗಿ ನಾನು ಕೂಡ ಬೇಗನೆ ಹೇಳ್ತೀನಿ ಅವ್ರ ಜೊತೆಗೇ. ನಾನು ನಮ್ಮನೆಯವರು ಹೊರಗಡೆ ಬಂದು ನೋಡಿದ್ವಿ. ಇವತ್ತು ತಿಂಡಿ ಬಂದು ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ. ಹಾಗಾಗಿ ಸಾಂಬಾರಿಗೆ ಬಸಳೆ ಸೊಪ್ಪು ಕೊಯ್ಕೋಬೇಕು, ಮತ್ತು ಹಸಿಮೆಣಸು ಕೂಡ ಸುಮಾರು ಆಗಿತ್ತು, ಅದನ್ನು ಕೂಡ ಈಗ ನಾನು ಕೊಯ್ಕೊತಾ ಇದ್ದೀನಿ. ಎಲ್ಲ ಹಣ್ಣುಮೆಣಸು ಆಗಿದೆ. ಅದನ್ನು ಹಣ್ಣುಗಳನ್ನ ಒಂದಷ್ಟು ಒಯ್ದು ಅಮ್ಮಂಗೆ ಕೊಟ್ಟರೆ ಅವರೊಂದಷ್ಟು ಗಿಡಗಳನ್ನ ಎಬ್ಸಿ ಕೊಡ್ತಾರೆ. ಇದು ಹೆಂಗೆ ಅಂದರೆ ಯಾವಾಗಲೂ ಮೆಣಸಿನ್ಕಾಯಿ ಬಿಡ್ತಾನೇ ಇರುತ್ತೆ. ಅಮ್ಮನ ಹತ್ರ ಇರೋದು ಹೋಗ್ಬಿಟ್ಟಿದೆಯಂತೆ, ನನ್ನ ಹತ್ರ ಚೆನ್ನಾಗಾಗಿದೆ. ಅವರೇ ಕವರಿಗೆಲ್ಲ ತುಂಬಿ ಎಲ್ಲ ಮಾಡಿ ಕೊಟ್ಟಿದ್ದರು. ನಾನು ತಂದು ಹಾಗೆ ಜಸ್ಟ್ ಇಟ್ಕೊಂಡಿದ್ದೆ. ಆದರೆ ಅದು ಸ್ವಲ್ಪ ರೋಗ ಎಲ್ಲ ಬಂದಿತ್ತು, ಅದಕ್ಕೆ ನಾನು ಔಷಧಿ ಹೊಡೆದಿದ್ದೆ. ಆಮೇಲೆ ಈಗ ತುಂಬ ಹಸಿಮೆಣಸು ಬಿಡ್ತಾ ಇದ್ದಾವೆ, ಮತ್ತು ಅದು ಯಾವಾಗಲೂ ಹಸಿಮೆಣಸು ಬಿಡುತ್ತೆ. ಎಮರ್ಜೆನ್ಸಿಗೆ ಅಂತ ಬೇಕಾಗುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ತರಕಾರಿಗಳನ್ನೇ ಜಾಸ್ತಿ ಹಾಕೋದು. ಆದರೆ ನನ್ನ ದಾಸವಾಳ ಗಿಡ ಕೂಡ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ. ಬಂದವರೆಲ್ಲ ನನ್ನ ಗಿಡದ ಬಗ್ಗೆ ಹೊಗಳ್ತಾ ಇದ್ದಾರೆ, ನಂಗೆ ಅದೊಂದು ಖುಷಿ ಆಗುತ್ತೆ. ನಮ್ಮನೆಯವ್ರು ಅದೇ ಇನ್ನೇನು ಮಳೆಗಾಲ ಶುರುವಾಗಕ್ಕೆ ಬಂತಲ್ವ, ಕಟ್ ಮಾಡೋಣವಾ ಅಂತಿದ್ದಾರೆ.
ಕೆಲವೊಂದು ನಾವು ಬೇಸಿಗೆಯಲ್ಲಿ ಕಟ್ ಮಾಡಿದ್ವಲ್ಲ ಅದೆಲ್ಲ ಹಾಳಾಗಿಬಿಟ್ಟಿದೆ. ಯಾಕೋ ಗೊತ್ತಿಲ್ಲ, ಕೆಲವೊಂದು ಗಿಡಗಳು ಕೂಡ ಸತ್ತೋಗ್ತಾ ಇದ್ದಾವೆ. ಅವು ಹಾಗೇ ಒಂದೊಂದು ಸಲ ಚೆನ್ನಾಗಿರ್ತವೆ, ಒಂದೊಂದು ಸಲ ಹೋಗ್ಬಿಡ್ತವೆ. ಅದ್ರ ಬದಲು ನಾವು ಬೇರೆ ಗಿಡಗಳನ್ನ ನಟ್ಕೊತಾ ಇರಬೇಕು. ಬಸಳೆ ಗಿಡ ಕೂಡ ಯಾಕೋ ಚೆನ್ನಾಗಿ ಆಗಿರಲಿಲ್ಲ. ಅದನ್ನು ಕೂಡ ಈಗ ತೆಗೆದು ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ತಾ ಇದ್ದೆ. ಆದರೆ ಮಳೆಗಾಲದಲ್ಲಿ ಬಸಳೆ ಗಿಡ ಅಷ್ಟೊಂದು ಚೆನ್ನಾಗಿ ಆಗಲ್ಲ, ಆದರೂ ನೋಡಬೇಕು. ಆದರೆ ಇವತ್ತು ತುಂಬ ಬಸಳೆ ಸಿಕ್ತು. ಇನ್ನೊಂದು ಸ್ವಲ್ಪ ಬಸಳೆ ಹಣ ಹಾಗೆ ಬಿಟ್ಟೆ, ಇನ್ನೊಂದು ದಿನ ಏನಾದ್ರು ಮಾಡೋಕ್ಕಾಗುತ್ತೆ ಅಂತ. ಈಗ ಸಾಂಬಾರಿಗೆ ಹುರಿತಾ ಇದ್ದೀನಿ. ಬೇಳೆ ಮತ್ತು ಇದನ್ನು ಸೊಪ್ಪನ್ನ ಬೇಯೋದಕ್ಕೆ ಹಾಕಿದೆ. ಅದು ಸೊಪ್ಪು ಸ್ವಲ್ಪ ಲೋಳೆ ಬರುತ್ತೆ, ಹಾಗಾಗಿ ಚೂರು ಉಪ್ಪು ಹಾಕಿ ಬೇಯೋದಕ್ಕೆ ಹಾಕಿದ್ರೆ ಅದು ಲೋಳೆ ಅಂಶ ಬರಲ್ಲ. ಅದು ಕುಕ್ಕರ್ ಕೂಡ ಒಂದು 2 ವಿಷಲ್ ಹೊಡೆಸ್ದೆ. ಹಾಗೆ ಈಗ ನಾನು ಟೀ ಟೈಮ್ ಆಯಿತು, ಟೀನೂ ಕೂಡ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೂ ಕೂಡ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಇದು ಜೀರಿಗೆ ಮತ್ತು ಇದು ನಾವು ಸಾಂಬಾರು ಪುಡಿಗೆ ಜೀರಿಗೆ ಕೊತ್ತಂಬರಿ ಪುಡಿ ಅಂತಲೇ ಹೇಳೋದು. ಇವತ್ತು ಯಾಕೋ ಅದು ಬಾಯಿಗೆ ಬಂತು. ಸಾಂಬಾರು ಪುಡಿ, ಅಚ್ಕಾರದ ಪುಡಿ ಹಾಕಿ ಅದನ್ನು ಕೂಡ ರುಬ್ಬಬೇಕು. ಈ ಸಾಂಬಾರು ಹೆಂಗಂದರೆ ಬೆಳಗ್ಗೆಕ್ಕಿಂತನೂ ಸಂಜೆಗೆ ಚೆನ್ನಾಗಾಗುತ್ತಂತೆ. ನಮ್ಮ ಶ್ರೇಯು ಹೇಳ್ತಾ ಇದ್ದ. ನನಗೆ ಯಾವಾಗಲೂ ಅಷ್ಟೇ, ಈಗ ನಾನು ಊಟಕ್ಕೆ ಅಂತ ಸಾಂಬಾರು ಮಾಡ್ಕೊತೀನಿ ಗೊತ್ತಾ. ನಾನು ಅದನ್ನು ಅಷ್ಟೇ, ನಾನು ಮಧ್ಯಾಹ್ನ ಒಂದೊತ್ತೆ ಮಾತ್ರ ಊಟ ಮಾಡೋದು, ರಾತ್ರಿ ಊಟ ಮಾಡಲ್ಲ ನಾನು. ನಂಗೆ ಅದೊಂಥರ ತಂಗಳ ಥರ ಅನಿಸುತ್ತೆ. ನೆಕ್ಸ್ಟ್ ಡೇ ಅಂತೂ ಬಿಡಿ, ನಾನು ಯಾವ ಸಾರು ಅಷ್ಟು ಇಷ್ಟಪಟ್ಟು ಊಟ ಮಾಡಲ್ಲ. ಏನೋ ಅನಿವಾರ್ಯ ಇದೆ ಅಂತ ಊಟ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಮಾಡ್ತೀನಿ. ಶ್ರೇಯು ಇವತ್ತು ಸಂಜೆ ಅಂದ, ಮಮ್ಮಿ ಬೆಳಗ್ಗೆಕ್ಕಿಂತ ಸಾಂಬಾರು ರಾತ್ರಿ ತುಂಬ ಚೆನ್ನಾಗಿದೆ ಅಂತ. ಇಡ್ಲಿನ ತಿಂದ. ನಾನು ಆ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಚಟ್ನಿ ಹಚ್ಕೊಂಡು ಇಡ್ಲಿನ ತಿಂತೀನಿ. ಹಾಗೆಯೇ ನನ್ನ ಟೀ ಟೈಮ್ ಆಗಿತ್ತಲ್ವ, ಟೀ ಕೂಡ ಕುಡ್ದಾಯಿತು. ನಾನು ಕೂಡ ತುಂಬ ಏನು ಲೇಟಾಗಿ ಎದ್ದಿರಲಿಲ್ಲ, ಬೇಗನೆ ಎದ್ದಿದ್ದೆ. ಶ್ರೇಯು ಮತ್ತು ಟ್ಯೂಷನ್ನಿಗೋ ಡ್ರೈವಿಂಗ್ ಕ್ಲಾಸಿಗೆಲ್ಲ ಹೋಗ್ತಾನಲ್ವ, ಅವನು 9:30ಗೆ ಮನೆ ಬಿಟ್ಟುಬಿಡಬೇಕು. ಆದರೆ ನಾನು ಅವನನ್ನು ಎಬ್ಸಲ್ಲ ಯಾವಾಗಲೂ ಅಷ್ಟೇ. ನಮ್ಮ ಮನೆಯವರು ಬಂದವರು ಎಬ್ಬಿಸ್ತಾರೆ. ಈಗ ಇಡ್ಲಿ ಎಲ್ಲ ಹೊಯ್ದು ಇಟ್ಬಿಟ್ರೆ ಆಮೇಲೆ ಬೇಯಕ್ಕೆ ಹಾಕೋಣ ಅಂಥೇಳಿ ಇಡ್ಲಿನೂ ಕೂಡ ಹೊಯ್ಯೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತೀನಿ. ಅದು ಊಟಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಸನ್ಫ್ಲವರ್ ಆಯಿಲು, ಅದು ಹಾಕಿದ್ರೆ ಇಡ್ಲಿಗೆ ಒಂಥರ ವಾಸನೆ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಚೂರೇ ಹಚ್ತೀನಿ ತಟ್ಟೆಗೆ. ಇಲ್ಲಾಂದರೆ ಹಾಗೇನೂ ಹೊಯ್ತೀನಿ, ಹಂಗೂ ಚೆನ್ನಾಗೇ ಆಗುತ್ತೆ. ಇಡ್ಲಿ ಹಿಟ್ಟಾಗೋಗುತ್ತಲ್ಲ, ಇವತ್ತು ಸ್ವಲ್ಪ ತೆಳುವಾಗಿಬಿಟ್ಟಿತ್ತು. ಸ್ವಲ್ಪ ಹುಳಿ ಬಂದಿತ್ತು, ಅದಕ್ಕೋ ಏನೋ ಗೊತ್ತಿಲ್ಲ. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ನೋಡ್ಬೋದು, ಸ್ವಲ್ಪ ತೆಳುವಾಗಿಬಿಟ್ಟಿದೆ. ದೋಸೆ ಹಿಟ್ಟು ಥರ ಆಗಿದೆ. ಕೆಲವೊಬ್ಬರೆಲ್ಲ ದೋಸೆ ಹಿಟ್ಟನ್ನೇ ಇಡ್ಲಿ ಹಿಟ್ಟಾಗಿ ಯೂಸ್ ಮಾಡ್ತಾರೆ. ನಾನಿವತ್ತು ಏನು ಮಾಡಿದ್ದೆ ಅಂದರೆ ಸ್ವಲ್ಪ ಸಾಬುದಾನ ಹಾಕಿದ್ದೆ. ಸಾಬುದಾನ ಹಾಕಿದ್ರೆ ಬಿಳಿ ಬರುತ್ತೆ ಮತ್ತು ತಿನ್ನೋದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇಡ್ಲಿ ತುಂಬ ಚೆನ್ನಾಗಾಗಿತ್ತು ಇವತ್ತು ಇಡ್ಲಿನೂ ಅಷ್ಟೇ. ಇದು ನಾನು ಎಷ್ಟೊಂದು ದಿನದಿಂದ ಅನ್ಕೊತಾ ಇದ್ದೆ, ಅದು ಏನದು ತಟ್ಟೆ ಇಡ್ಲಿ ಮಾಡ್ತಾರೆ ಗೊತ್ತಾ, ಮೈಸೂರು ಕಡೆ ಮಾಡ್ತಾರೆ. ಆ ತಟ್ಟೆ ಇಡ್ಲಿ ಮಾಡಬೇಕು ಅಂತ. ಅದೊಂಥರ ರಬ್ಬರ್ ಥರ ಇರುತ್ತೆ, ಆದರೂ ಒಂಥರ ರುಚಿಯಾಗಿರುತ್ತೆ. ಅದು ರೆಸಿಪಿ ನೋಡಿ ಇಟ್ಕೊಂಡಿದ್ದೀನಿ, ಆದರೆ ನಂಗೆ ಮಾಡೋಕ್ಕೆ ಆಗಿಲ್ಲ. ಶ್ರೇಯು ಹೋದ್ಮೇಲೆ ಒಂದಿನ ಮಾಡಬೇಕು, ಯಾಕಂದರೆ ಅವನು ಅದು ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ಲೈಫ್ನಲ್ಲಿ ನಾವು ಫೇಸ್ ಮಾಡೋ ಅಂಥ ಕೆಲವೊಂದು ಸಿಚುವೇಶನ್ಗೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲವೂ ತಾನಾಗೆ ತಾನೇ ಸಾಲ್ವ್ ಆಗುತ್ತೆ.
ಟೈಮ್ ಈಸ್ ಎ ಹೀಲರ್ ಅಂತಾರೆ ಗೊತ್ತಾ. ಆದರೆ ಎಲ್ಲ ಟೈಮಲ್ಲೂ ಇದು ವರ್ಕ್ ಆಗಲ್ಲ. ಕೆಲವೊಂದು ಕಡೆ ಅದು ವರ್ಕ್ ಆಗುತ್ತೆ, ಕೆಲವೊಂದು ಕಡೆ ನಾವು ಕೂಡ ವಾಯ್ಸ್ನ ರೈಸ್ ಮಾಡಬೇಕಾಗುತ್ತೆ. ನಾವೇನಾದರೂ ಕೆಲವೊಂದು ಸಲ ಯಾರಾದರೂ ಏನಾದರೂ ಹೇಳಿದಾಗ ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀವಿ ಅಂದರೆ ಅವ್ರು ಅದನ್ನು ಅಡ್ವಾಂಟೇಜ್ ಅಂತ ಅಂದ್ಕೊತಾರೆ. ಹಾಗಾಗಿ ನಮಗೇನು ಅನಿಸುತ್ತೋ ಅದನ್ನು ಡೈರೆಕ್ಟಾಗಿ ಹೇಳಿದ್ರೆ ತುಂಬ ಒಂದೊಂದು ಸಲ ಒಳ್ಳೆಯದು ಅಂತ ಅನಿಸುತ್ತೆ. ಏನೇ ಆದ್ರೂ ಒಂದು ಸ್ವಲ್ಪ ದಿನ ಆದ ನಂತರ ಅದೆಲ್ಲ ಸರಿ ಹೋಗುತ್ತೆ. ಆದರೆ ಕೆಲವೊಂದು ಮಾತುಗಳಿರುತ್ತೆ ಗೊತ್ತಾ, ಅದೆಲ್ಲ ಅದು ಮನಸ್ಸಲ್ಲಿ ತುಂಬ ಆಳವಾಗಿ ಹೋಗಿರುತ್ತೆ. ಅದು ನಾವು ಜೀವ ಇರೋ ತನಕನೂ ಅದು ನೆನಪಿರುತ್ತೆ. ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಶ್ರೇಯು ಪಾಪ ತುಂಬ ದಿನ ಆಗಿತ್ತು ಹುರುಳಿ ಸಾರು ಮಾಡಿರಲಿಲ್ಲ ನಾನು, ಯಾಕಂದರೆ ಅವನಿಗೆ ತುಂಬ ಹೀಟ್ ಬಾಯ್ಲು ಅದೆಲ್ಲ ಆಗಿತ್ತು. ಮತ್ತು ತರಕಾರಿಗಳು ಬೇಳೆ ಆ ಥರದ್ದೇನು ತಿನ್ನೋದೇ ಇಲ್ಲ. ಅದಕ್ಕೇ ಹುರುಳಿ ಸಾರನ್ನ ನಾನು ಮಾಡಿರಲಿಲ್ಲ. ಪಾಪ ಇನ್ನು ಹೋಗೋ ಟೈಮ್ ಬಂತಲ್ವ, ಅದಕ್ಕೇ ಹುರುಳಿ ಸಾರು ಮಾಡೋಣ ಅಂಥೇಳಿ ಹುರುಳಿ ಸಾರನ್ನು ಮಾಡ್ತಾಯಿದ್ದೀನಿ. ಹುರುಳಿನ ನೆನ್ನೆನೇ ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಒಂದು 7-8 ವಿಷಲ್ ಹೊಡೆಸಿ ಇಟ್ಟಿದ್ದೆ. ಅದು ರಾತ್ರಿ ಪೂರ ಆ ಥರ ಇದರಲ್ಲಿದ್ದರೆ ಕಟ್ಟು ತುಂಬ ದಪ್ಪ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಾಗಿತ್ತು. ಶ್ರೇಯನು ಅಂದ ತುಂಬ ಚೆನ್ನಾಗಾಗಿದೆ ಮಮ್ಮಿ ಹುರುಳಿ ಸಾರು ಅಂತ ಹೇಳ್ದ. ಯಾಕಂದರೆ ಅದು ಹುರುಳಿ ಕಟ್ಟು ಗಟ್ಟಿ ಬಂದರೆ ತುಂಬ ರುಚಿಯಾಗಿ ಇರುತ್ತೆ. ನಾನು ಏನೂ ಇಲ್ಲ, ಬರೀ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿ ಬರೀ ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಕೆಲವೊಬ್ಬರೆಲ್ಲ ಖಾರ ಎಲ್ಲ ರುಬ್ಬಿ ಹಾಕ್ತಾರೆ. ನಮ್ಮ ಮನೆಯಲ್ಲಿ ಶ್ರೇಯು ಅದನ್ನು ಇಷ್ಟಪಡಲ್ಲ, ಅವನೊಬ್ಬನೇ ಊಟ ಮಾಡೋದು ಅದನ್ನು ಇಷ್ಟಪಟ್ಟು. ನಾನು ಮದುವೆಗಿಂತ ಮುಂಚೆ ಊಟ ಮಾಡ್ತಾಯಿದ್ದೆ. ಮದುವೆ ಆದಮೇಲೆ ನಮ್ಮ ಯಜಮಾನ್ರ ಮನೇಲಿ ತುಂಬ ಹುರುಳಿ ಸಾರು ಮಾಡ್ತಾಯಿದ್ರು. ಆವಾಗ ನನಗೆ ಅದು ಅಷ್ಟೊಂದು ಇಷ್ಟ ಹೋಗಿಬಿಡ್ತು. ಆದರೆ ಬಿಸಿ ಬಿಸಿ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡು ಕುಡಿತೀನಿ. ನಮ್ಮ ಮನೆಯವ್ರತ್ತು ಹುರುಳಿ ಸಾರು ಊಟನೇ ಮಾಡಲ್ಲ. ಅವರು ಈಗ ನನ್ನನ್ನು ನೋಡಿ ಸ್ವಲ್ಪ ಹುರುಳಿ ಸಾರನ್ನ ಕುಡಿಯೋದು ಕಲ್ತಿದ್ದಾರೆ ಅದೇ ಥರ. ಹಾಗೆ ಶ್ರೇಯನು ಎದ್ದ, ನಮ್ಮ ಮನೆಯವರು ಬಂದರು. ಹೆಚ್ಚಿಗೆ ನಾನು ವ್ಲಾಗ್ನ ಮಧ್ಯ ಮಾಡ್ಕೊಂಡಿಲ್ಲ, ಬೇರೆ ಏನೋ ಕೆಲಸ ಇತ್ತು ಅದನ್ನು ಮಾಡ್ತಾಯಿದ್ದೆ. ಹಾಗೆ ತಿಂಡಿ ಟೈಮ್ ಆಯಿತು. ತಿಂಡಿ ಎಲ್ಲ ತಿಂದ್ಬಿಟ್ಟು ಅವರು ಕೂಡ ಹೋದರು. ಇವತ್ತು ಎಷ್ಟು ಪಾತ್ರೆ ಇದೆ ಅಂದರೆ ನಾನು, ಯಾಕಂದರೆ ಬೆಳಗ್ಗೆಯಿಂದ ಪಾತ್ರೆ ತೊಳೆದಿರಲಿಲ್ಲ. ಬೆಳಗ್ಗೆಯಿಂದೆಲ್ಲ ನಿನ್ನೆ ಸಂಜೆನೂ ನಾನು ಪಾತ್ರೆನ ತೊಳೆದಿರಲಿಲ್ಲ. 2 ಬುಟ್ಟಿ ಪಾತ್ರೆ ಇತ್ತು. ನಮ್ಮ ಮನೆಯವರು ಅದೇ ಅಂತಿದ್ರು, ಯಾಕೆ ಇಷ್ಟು ಪಾತ್ರೆ ಆಗಿದೆ, ಹೋಗಿ ಫಸ್ಟು ಪಾತ್ರೆ ತೊಳ್ಕೊಬಾ ಅಂತ ಹೇಳಿದ್ರು. ಒಂದೊಂದಿನ ಕೆಲಸ ಜಾಸ್ತಿ ಇದ್ದಾಗ ಸಿಟ್ಟು ಬರುತ್ತೆ. ನನಗೂ ಇವತ್ತು ಹಾಗೆ ಆಗ್ತಾಯಿತ್ತು. ಆ ಪಾತ್ರೆ ನೋಡ್ದಂಗೂ ನನಗೆ ಇವತ್ತು ಊರಿನ ನೆನಪಾಗ್ತಾಯಿತ್ತು. ನಮ್ಮ ಮನೇಲೂ ಅಷ್ಟೇ, ನಮ್ಮಮ್ಮ ಇಷ್ಟು ಪಾತ್ರೆ ಮಾಡಿಟ್ಟಿರ್ತಾರೆ. ಇರೋದು ಒಬ್ಬರೇ ಆದರೂ ಅಷ್ಟೇ, ಏನಾದರೂ ಹೇಳಿದ್ರೆ ಕರಾವಿರೋರ ಮನೇಲಿ ಹಾಗೇನೆ ಅಂತ ಹೇಳ್ತಾರೆ. ಕರಾವು ಅಂದರೆ ಎಮ್ಮೆ ಎಲ್ಲ ಇರುತ್ತೆ ಅಲ್ವಾ, ಹಾಲು ಜಾಸ್ತಿ ಇರೋರ ಮನೇಲಿ ಅದು ಹೌದು ಕೂಡ. ಯಾಕಂದರೆ ಹಾಲಿನ ಪಾತ್ರೆ, ಮಜ್ಜಿಗೆ ಪಾತ್ರೆ, ಮೊಸರಿನ ಪಾತ್ರೆ ಅಂತ ಜಾಸ್ತಿ ಪಾತ್ರೆಗಳಾಗ್ಬಿಡುತ್ತೆ. ನಮ್ಮನೇಲೇನು ಕರಾವಿಲ್ಲ, ಏನಿಲ್ಲ. ಇವತ್ತು ಇಷ್ಟು ಪಾತ್ರೆ ಆಗಿತ್ತು. ಪಾತ್ರೆ ತೊಳೆದು ನಂಗಂತೂ ನಿಜ ಹೇಳ್ತೀನಿ ಸಾಕು ಅನ್ನೋ ಥರ ಆಗಿಬಿಡ್ತು. ಹೊಸ ಡ್ರೈವರ್ ಬಾಯ್. ಯಾಕೋ ದನ ಬಂದಿಲ್ಲಲ್ಲ. ಮನೆಯವರು ಮತ್ತು ಶ್ರೇಯು ಇವತ್ತು ಹೊಸನಗರ ಹೋದರು. ನನಗೂ ಕರೆದ ಶ್ರೇಯು, ಬಾ ಮಮ್ಮಿ ನೀನು ಹೋಗಿ ಬರೋಣ ಅಂತ ಹೇಳಿ. ಆದರೆ ಇವತ್ತು ನನ್ನ ಕೆಲಸ ಮುಗ್ದೇ ಇರಲಿಲ್ಲ, ಹಾಗಾಗಿ ಬೇಡ ಅಂತ ಹೇಳಿದೆ. ಮತ್ತು ನಮ್ಮ ಮನೆಯವರು ಅಷ್ಟೇ, ಟೈಮ್ ಇದ್ದಿದ್ದೆ ಅಂದರೆ ಅವ್ರಿಗೇನು ತುಂಬ ಕೆಲಸ ಇರಲಿಲ್ಲ, ಒಂದು 10 ನಿಮಿಷದ ಕೆಲಸ ಅಷ್ಟೇ, ಬೇಡ ಬಿಡು ನಾನು ಬೇಗ ಬಂದುಬಿಡ್ತೀನಿ, ನೀನೇನು ಕಸ ಹೊಡೆದು ನೆಲ ಒರೆಸೋದ್ರೊಳಗೆ ನಾನು ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರ ಮಾತು ಕೇಳಿ ನಾನೇನಾದರೂ ನೆಲ ಒರೆಸೋದು ಇಟ್ಕೊಂಡಿದ್ರೆ ಕತೆ ಮುಗಿದು ಹೋಗಿತ್ತು. ಆಮೇಲೆ ಅವ್ರು ಹಾಗೆ ಆ ಕಡೆ ಹೋಗ್ತಿದ್ದಂಗೆ ನಾನು ಕೂಡ ಕಸ ಹೊಡೆದು ನೆಲ ಒರೆಸ್ಕೊಂಡು ವಿಡಿಯೋ ಎಲ್ಲ ಪಬ್ಲಿಷ್ ಮಾಡಿದೆ. ಸಾರು ಕೂಡ ಹುರುಳಿ ಸಾರಿಗೆ ನಾನು ಒಗ್ಗರಣೆ ಹಾಕಿದೆ. ಸಾಂಬಾರು ಇತ್ತಲ್ವ, ಅದಕ್ಕೇ ಮತ್ತೆ ನಾನು ಸಾಂಬಾರೇನು ಮಾಡಲಿಲ್ಲ.
ಬೇಕಾದರೆ ನಾನು ಒಂಚೂರು ಹುರುಳಿ ಸಾರು ಊಟ ಮಾಡಿದರೆ ನಮ್ಮ ಮನೆಯವ್ರು ಸಾಂಬಾರು ಊಟ ಮಾಡ್ತಾರೆ ಅಂತ ಹೇಳಿ. ಇವತ್ತು ಸಂಡೇ ಆಗಿತ್ತು, ಟ್ಯೂಷನ್ ಕೂಡ ರಜಾ ಇತ್ತು. ಡ್ರೈವಿಂಗ್ ಕ್ಲಾಸಿಗೆ ಸಂಜೆ ಹೋಗ್ಬೋದು ಅಂತ ನಮ್ಮ ಮನೆಯವರು ಹೇಳಿ ಅವನನ್ನು ಕರ್ಕೊಂಡೋದ್ರು. ಅಡುಗೆ ಮನೆ ಕ್ಲೀನ್ ಆದರೆ ಒಂದು ಖುಷಿ ಅಂತ ಅನಿಸುತ್ತೆ. ಟೈಮ್ ನೋಡ್ಬೋದು 10:45 ಆಗಿದೆ. ಮೇಲ್ಗಡೆ ಕೂಡ ಏನೂ ಕ್ಲೀನ್ ಮಾಡಿರಲಿಲ್ಲ. ನಾನು ಈಗ ಮೇಲ್ಗಡೆ ಕ್ಲೀನ್ ಮಾಡಿ ಮೇಲ್ಗಡೆ ಎಲ್ಲ ಒಂದ್ಸಲ ಕಸ ಹೊಡೆದ್ರೆ ಮಿಷನ್ ಹಾಕಿದ್ರೆ ಕರೆಕ್ಟಾಗುತ್ತೆ. ಬರೀ ಮಿಷನ್ ಹಾಕಿದ್ರೆ ಆ ಮಿಷನ್ನಿಂದು ಎದುರುಗಡೆ ಅದೊಂಥರ ಕಡ್ಡಿ ಥರ ಇರುತ್ತೆ, ಅದಕ್ಕೆ ಒಂಥರ ಏನೋ ಒಂಥರ ಇರುತ್ತೆ, ಅದೆಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ಅದು ಕ್ಲೀನಾಗಿ ಕಸ ಹೋಗ್ತಾ ಇಲ್ಲ. ನಮ್ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೀನಿ, ಅವರಿಗೆ ಫೋನ್ ಮಾಡಿ ಅದನ್ನು ಇಸ್ಕೊಳ್ಳೋಣ ನೀವೇನಾದರೂ ಶಿವಮೊಗ್ಗ ಹೋದಾಗ ಅಂತಲೂ ಅಂತ ಇದ್ದೀನಿ. ಹೇಳಿ ಸುಮಾರು ದಿನ ಆಯಿತು. ವಾಷಿಂಗ್ ಮಷೀನು ಅಷ್ಟೇ, ಫ್ರೀ ಸರ್ವಿಸ್ ಇತ್ತು. 100 ಸಲ ಹೇಳಿದ್ದೀನಿ, ಅವರನ್ನೂ ಕರಿತಾ ಇಲ್ಲ ನಮ್ಮನೆಯವರು. ಮೊನ್ನೆ ಫೋನ್ ಮಾಡಿದ್ದಾರೆ, ಅವಾಗ ಅವ್ರು ಯಾರನ್ನೋ ಕಳಿಸ್ತೀನಿ ಅಂತಲೂ ಹೇಳಿದಾರಂತೆ. ಅದಾದಮೇಲೆ ಇನ್ನೂ ಆದರೂ ಹೇಳಿಲ್ಲ. ನಮ್ಮನೆಯವ್ರಿಗೆ ಯಾವುದೇ ಕೆಲಸ ಹೇಳಿದ್ರೂ ಅದನ್ನು ಕರೆಕ್ಟಾಗಿರೋ ಟೈಮಿಗೆ ಮಾಡೋದೇ ಇಲ್ಲ. ನಂಗೆ ಅದೇ ಒಂದು ಬೇಜಾರಾಗುತ್ತೆ. ಪ್ರತಿಯೊಂದು ಕೆಲಸನೂ 100 ಸಲ ಹೇಳಬೇಕು. ಮತ್ತೇನಾರು ನಾನು ಒಂದು ಕೆಲಸ ಹೇಳಿರ್ತೀನಲ್ಲ, ನಾನು ಹೇಳಿದ್ದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ. ನಾನು ಹೇಳಿರೋ ಕೆಲಸನೇ ಮಾಡಲ್ಲ, ಆ ಥರ ಮಾಡ್ತಾರೆ. ನಮ್ಮ ಅಮ್ಮ ಒಂದೊಂದ್ಸಲ ಅಂತಾರೆ, ಅವ್ರ ಹತ್ರ ಹೆಂಗೆ ಕೆಲಸ ಮಾಡಿಸ್ಕೊತೀಯ ಅಂತ. ಅದಕ್ಕೆ ನಾನು ಅವ್ರಿಗೆ ಏನು ಹೇಳೋದೇ ಇಲ್ಲ ಅಂತಲೂ ಹೇಳ್ತೀನಿ ನಮ್ಮ ಅಮ್ಮನ ಹತ್ರ. ಅಮ್ಮನೂ ತುಂಬ ಕರಿತಾ ಇದ್ದಾರೆ, ಬಾ ಊರಿಗೆ ಅಂತ. ಹೋದ ಸಲ ತುಂಬ ಸಲ ಹೋಳಿಗೆ ಶೀಕರಣೆ ಎಲ್ಲ ಮಾಡಿ ತಿಂದಿದ್ವಿ. ಈ ಸಲ ನಂಗೆ ಮಾಡೋಕ್ಕೆ ಆಗಲಿಲ್ಲ. ಗೊತ್ತಿಲ್ಲ, ಸದ್ಯದಲ್ಲೇ ಊರಿಗೆ ಹೋಗ್ತೀನೋ ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ಐಡಿಯಾದಲ್ಲಿದೆ, ಹೋದರೆ ಹೆಂಗಿದ್ರು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ತೀನಿ. ನಾನೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ನಮ್ಮ ಮನೆಯವರು ಶ್ರೇಯೂ ಬಂದರು. ಶ್ರೇಯುಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿ ಕೊಟ್ಟೆ. ನಾನು ಕೂಡ ಒಂಚೂರು ಕುಡಿದ್ಬಿಟ್ಟು ಸ್ನಾನಕ್ಕೆ ಹೋದೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.